ಶಾಂತಿ. ಮುರುಳಿಯ ದಿನಾಂಕ 20/8/2026. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಮ್ಮನ್ನು ಈ ಪಾಪದ ಪ್ರಪಂಚದಿಂದ ಹೊರತೆಗೆದು ಸುಖದ ನೆಮ್ಮದಿಯ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು. ತಂದೆಯ ಮೂಲಕ ತಮಗೆ ಸುಖ ಮತ್ತು ಶಾಂತಿಯ 2 ಉಡುಗೊರೆ ಸಿಗುವುದು. ಪ್ರಶ್ನೆ: ಪೂರ್ತಿ ಪ್ರಪಂಚದಲ್ಲಿ ಸತ್ಯವಾದ ನನ್ಸ್ ತಾವಾಗಿದ್ದೀರಾ? ಸತ್ಯವಾದ ನನ್ಸ್ ಎಂದು ಯಾರಿಗೆ ಹೇಳಲಾಗುವುದು? ಉತ್ತರ: ಸತ್ಯವಾದ ನನ್ಸ್ ಯಾರೆಂದರೆ ಯಾರ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿರುತ್ತದೆ, ಅಂದರೆ ನನ್ ಬಟ್ ಒನ್. ಅವರು ತಮ್ಮನ್ನು ತಾವು ಬಲೆ ನನ್ಸ್ ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರ ಬುದ್ಧಿಯಲ್ಲಿ ಕೇವಲ ಒಬ್ಬ ಕ್ರೈಸ್ತನ ನೆನಪಿರುವುದಿಲ್ಲ. ಕ್ರೈಸ್ತನನ್ನು ಸಹ ಭಗವಂತನ ಮಗು ಎಂದು ಹೇಳಲಾಗುವುದು. ಅಂದಾಗ ಅವರ ಬುದ್ಧಿಯಲ್ಲಿ ಇಬ್ಬರಿರುತ್ತಾರೆ ಮತ್ತು ನಿಮ್ಮ ಬುದ್ಧಿಯಲ್ಲಿ ಒಬ್ಬ ತಂದೆಯಿದ್ದಾರೆ. ಆದ್ದರಿಂದ ತಾವು ಸತ್ಯವಾದ ನನ್ಸ್ ಆಗಿದ್ದೀರಾ. ತಮಗೆ ತಂದೆಯ ಆಜ್ಞೆಯಾಗಿದೆ ಪವಿತ್ರವಾಗಿರಬೇಕೆಂದು. ಗೀತೆ: ಈ ಪಾಪದ ಪ್ರಪಂಚದಿಂದ ಬಹಳ ದೂರ ಕರೆದುಕೊಂಡು ಹೋಗಿ ಬಾಬಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಯಾರು ಕೇಳಿದ್ದು? ಆತ್ಮರು. ಆತ್ಮನಿಗೆ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ, ಮನುಷ್ಯರಿಗೆ ಭಗವಂತ ಎಂದು ಹೇಳುವುದಿಲ್ಲ. ಸರಿ, ಈಗ ತಾವು ಬ್ರಾಹ್ಮಣರಾಗಿದ್ದೀರಾ. ಈಗ ತಮಗೆ ದೇವತೆಗಳೆಂದು ಸಹ ಹೇಳಲಾಗುವುದಿಲ್ಲ. ಬ್ರಹ್ಮರವರಿಗೂ ದೇವತೆ ಎಂದು ಹೇಳಲಾಗುವುದಿಲ್ಲ. ಬಲೆ ಹೇಳ್ತಾರೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂದು. ಆದರೆ ಬ್ರಹ್ಮ ಮತ್ತು ವಿಷ್ಣುವಿರಲ್ಲಂತೂ ಬಹಳ ವ್ಯತ್ಯಾಸ ಇದೆ, ಅಂತರವಿದೆ. ವಿಷ್ಣುವಿಗೆ ದೇವತೆ ಎಂದು ಹೇಳಲಾಗುವುದು, ಬ್ರಹ್ಮರವರಿಗೆ ದೇವತೆ ಎಂದು ಹೇಳುವುದಿಲ್ಲ. ಏಕೆಂದರೆ ಅವರಾಗಿದ್ದಾರೆ ಬ್ರಾಹ್ಮಣರ ತಂದೆ. ಬ್ರಾಹ್ಮಣರಿಗೆ ದೇವತೆಗಳೆಂದು ಹೇಳಲಾಗುವುದಿಲ್ಲ. ಈಗ ಈ ಮಾತುಗಳನ್ನು ಯಾವುದೇ ಮನುಷ್ಯರಿಗೆ ತಿಳಿಸಲು ಸಾಧ್ಯವಿಲ್ಲ. ಭಗವಂತ ತಿಳಿಸುತ್ತಾರೆ. ಮನುಷ್ಯರಂತೂ ಅಂಧಶ್ರದ್ಧೆಯಲ್ಲಿ ಏನು ಬರುತ್ತೆ ಅದನ್ನು ಹೇಳುತ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಆತ್ಮಿಕ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಅಹಂ ಆತ್ಮ, ನಾನು ಆತ್ಮ. ಈ ಶರೀರವನ್ನು ತೆಗೆದುಕೊಂಡಿದ್ದೇನೆ. ನಾನು ಆತ್ಮ 84 ಜನ್ಮ ಪಡೆದಿದ್ದೇನೆ. ಎಂತೆಂತಹ ಕರ್ಮ ಮಾಡುತ್ತೇವೆ ಅಂತಹ ಶರೀರ ಸಿಗುವುದು. ಶರೀರದಿಂದ ಆತ್ಮ ಭಿನ್ನವಾಯಿತೆಂದರೆ ಈ ಶರೀರದ ಜೊತೆ ಪ್ರೀತಿ ಇರುವುದಿಲ್ಲ, ಆತ್ಮನ ಜೊತೆ ಪ್ರೀತಿ ಇರುವುದು. ಆತ್ಮನಲ್ಲಿಯೂ ಸಹ ಪ್ರೀತಿ ಯಾವಾಗಿರುವುದು? ಯಾವಾಗ ಆತ್ಮ ಶರೀರದಲ್ಲಿ ಇರುವುದು. ಪಿತೃರಿಗೆ ಮನುಷ್ಯರು ಕರೆಯುತ್ತಾರೆ, ಶರೀರವಂತೂ ಅವ್ರದ್ದು ಖತಮ್ ಆಗಿರುತ್ತೆ, ಮತ್ತೆಯೂ ಅವರ ಆತ್ಮನನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಬ್ರಾಹ್ಮಣರಲ್ಲಿ ಆತ್ಮನನ್ನು ಕರೆಯುತ್ತಾರೆ. ಹೇಳುತ್ತಾರೆ, ಇಂತಹವರ ಆತ್ಮ ಬನ್ನಿ, ಈ ಭೋಜನವನ್ನು ಸ್ವೀಕಾರ ಮಾಡಿ ಹೋಗಿ ತಿನ್ನಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಆತ್ಮನಲ್ಲಿ ಮೋಹ ಇದೆ. ಆದರೆ ಮೊದಲು ಶರೀರದಲ್ಲಿ ಮೋಹ ಇತ್ತು, ಆ ಶರೀರ ನೆನಪು ಬರುತ್ತಿತ್ತು. ಆ ರೀತಿ ತಿಳಿದುಕೊಳ್ಳುವುದಿಲ್ಲ ನಾವು ಆತ್ಮರನ್ನು ಕರೆಯುತ್ತಿದ್ದೇವೆ ಎಂದು. ಆತ್ಮವೇ ಎಲ್ಲವನ್ನೂ ಮಾಡುವುದು. ಆತ್ಮನಲ್ಲಿ ಒಳ್ಳೆಯ ಕೆಟ್ಟ ಸಂಸ್ಕಾರವಿರುವುದು. ಮೊಟ್ಟ ಮೊದಲು ದೇಹಾಭಿಮಾನ, ಅದರ ನಂತರ ಅನ್ಯ ವಿಕಾರಗಳು ಬರುತ್ತವೆ. ಎಲ್ಲವುಗಳನ್ನು ಸೇರಿಸಿ ಹೇಳಲಾಗುವುದು ವಿಕಾರಿ ಎಂದು. ಯಾರಲ್ಲಿ ಈ ವಿಕಾರಗಳಿರುವುದಿಲ್ಲ ಅವರಿಗೆ ಹೇಳಲಾಗುವುದು ನಿರ್ವಿಕಾರಿ ಎಂದು. ಇದಂತೂ ತಿಳಿದುಕೊಂಡಿದ್ದೀರಾ? ಯಾವಾಗ ಭಾರತದಲ್ಲಿ ದೇವಿ ದೇವತೆಗಳಿದ್ದರು ಆಗ ಅವರಲ್ಲಿ ದೈವಿ ಗುಣಗಳಿದ್ದವು. ಈ ಲಕ್ಷ್ಮೀನಾರಾಯಣರದ್ದು ದೇವಿ ದೇವತಾ ಧರ್ಮ. ಹೇಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಮೇಲ್ ಮತ್ತು ಫಿಮೇಲ್ ಎಲ್ಲರೂ ಕ್ರಿಶ್ಚಿಯನ್ನರು, ಅಣ್ಣಂದ್ರಿರ್ಬೋದು ಅಕ್ಕಂದ್ರಿರ್ಬೋದು, ಎಲ್ಲರಿಗೂ ಕ್ರಿಶ್ಚಿಯನ್ನರೆಂದು ಹೇಳುತ್ತಾರೆ. ಇಲ್ಲಿಯೂ ಸಹ ಹೇಳಲಾಗುವುದು ದೇವಿ ದೇವತೆಗಳೆಂದು. ರಾಜ ರಾಣಿ ಪ್ರಜಾ ಎಲ್ಲರೂ ದೇವಿ ದೇವತಾ ಧರ್ಮದವರು. ಇದು ಅಂದರೆ ಈ ಧರ್ಮ ಏನಿದೆ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತಹ ಧರ್ಮವಾಗಿದೆ. ಮಕ್ಕಳು ಹಾಡನ್ನು ಕೇಳಿದ್ದೀರಾ?
ಇದನ್ನು ಆತ್ಮ ಹೇಳುತ್ತೆ, ಬಾಬಾ ಅಂತಹ ಸ್ಥಾನದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿರಿ, ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು. ಅದಂತೂ ಸುಖಧಾಮವಾಗಿದೆ. ಮತ್ತು ಶಾಂತಿ ಇರುವಂತಹದ್ದು ಶಾಂತಿಧಾಮದಲ್ಲಿ. ಇಲ್ಲಂತೂ ಬಹಳ ಅಶಾಂತಿ ಇದೆ. ಸತ್ಯಯುಗದಲ್ಲಿ ಅಶಾಂತಿ ಇರುವುದಿಲ್ಲ. ಆತ್ಮನಿಗೆ ಗೊತ್ತು, ಬಾಬಾರವರ ವಿನಃ ಮತ್ತಾರೂ ಸಹ ಸುಖ ಶಾಂತಿಯ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವವರು ಇಲ್ಲ. ತಂದೆ ಹೇಳುತ್ತಾರೆ, ಮುಕ್ತಿ ಮತ್ತು ಜೀವನ್ ಮುಕ್ತಿ ಈ ಎರಡೂ ಉಡುಗೊರೆಯನ್ನು ನಾನು ಕಲ್ಪಕಲ್ಪವೂ ತರುತ್ತೇನೆ ನೀವು ಮಕ್ಕಳಿಗಾಗಿ. ಆದರೆ ತಾವು ಮರೆತು ಹೋಗುತ್ತೀರಾ. ಡ್ರಾಮಾದಲ್ಲಿ ಮರೆಯುವುದು ಸಹ ಇದೆ. ಎಲ್ಲರೂ ಮರೆಯುತ್ತಾರೆ, ಆಗ ನಾನು ಬರುತ್ತೇನೆ. ಈಗ ತಾವು ಬ್ರಾಹ್ಮಣರಾಗಿದ್ದೀರಾ. ತಮಗೆ ನಿಶ್ಚಯವಿದೆ, ನಾವೇ 84 ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ. ಯಾರು ಪೂರ್ತಿ ಜ್ಞಾನ ತೆಗೆದುಕೊಳ್ಳುವುದಿಲ್ಲ ಅವರು ಮೊದಲು ಹೊಸ ಪ್ರಪಂಚದಲ್ಲಿ ಬರುವುದಿಲ್ಲ. ತ್ರೇತ ಮತ್ತು ತ್ರೇತಾದ ಅಂತಿಮದಲ್ಲಿ ಬರ್ತಾರೆ. ತ್ರೇತಾದ ಸ್ಟಾರ್ಟಿಂಗಲ್ಲಿ ಅಥವಾ ಲಾಸ್ಟಲ್ಲಿ ಬರ್ತಾರೆ. ಪೂರ್ತಿ ಆಧಾರ ಪುರುಷಾರ್ಥದ ಮೇಲೆ ಇದೆ. ಸತ್ಯಯುಗದಲ್ಲಿ ಸುಖ ಇತ್ತು, ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಸರಿ, ಇದರ ಇಂದಿನ ಜನ್ಮದಲ್ಲಿ ಯಾರಿದ್ದರು ಇದು ಯಾರಿಗೂ ಗೊತ್ತಿಲ್ಲ. ಇಂದಿನ ಜನ್ಮದಲ್ಲಿ ಬ್ರಾಹ್ಮಣರಾಗಿದ್ದೆವು. ದೇವತೆಗಳಿಗಿಂತ ಇಂದಿನ ಜನ್ಮದಲ್ಲಿ ಬ್ರಾಹ್ಮಣರು, ಅದಕ್ಕಿಂತ ಮೊದಲು ಶೂದ್ರರು. ವರ್ಣಗಳ ಬಗ್ಗೆ ತಾವು ಒಳ್ಳೆಯ ರೀತಿ ತಿಳಿಸಬಹುದು. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು 21 ಜನ್ಮಗಳಿಗಾಗಿ ಸುಖ ಶಾಂತಿಯನ್ನು ಪಡೆಯುತ್ತೇವೆ. ಬಾಬಾರವರು ನಮಗೆ ಅಂತಹ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ನಾವೀಗ ಪತಿತರಾಗಿದ್ದೇವೆ, ಆದ್ದರಿಂದ ಅಶಾಂತರು ದುಃಖಿಗಳಾಗಿದ್ದೇವೆ. ಎಲ್ಲಿ ಸುಖ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಅದಕ್ಕೆ ಸುಖ ಶಾಂತಿಯ ಪ್ರಪಂಚವೆಂದು ಹೇಳಲಾಗುವುದು. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ತಿಳಿದುಕೊಂಡಿದ್ದೀರಾ, ಸತ್ಯಯುಗದಲ್ಲಿ ಭಾರತ ಎಷ್ಟು ಸುಖಿಯಾಗಿತ್ತು. ದುಃಖ ಅಥವಾ ಅಶಾಂತಿಯ ಹೆಸರೇ ಇರಲಿಲ್ಲ. ಈಗ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ಸ್ವರ್ಗದಲ್ಲಿ ಹೋಗಲು. ಈಗ ತಾವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಾ. ಅವರಾಗಿದ್ದಾರೆ ಆಸುರಿ ಸಂಪ್ರದಾಯದವರು. ಹೇಳುತ್ತಾರೆ ಅಲ್ವಾ ಪಾಪಾತ್ಮ ಎಂದು. ಆತ್ಮರಂತೂ ಅನೇಕರಿದ್ದಾರೆ, ಪರಮಾತ್ಮ ಒಬ್ಬರಾಗಿದ್ದಾರೆ. ಎಲ್ಲರೂ ಸಹೋದರರು, ಎಲ್ಲರೂ ಪರಮಾತ್ಮ ಆಗಲು ಸಾಧ್ಯವಿಲ್ಲ. ಇಷ್ಟು ಸಣ್ಣ ಮಾತನ್ನು ಸಹ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ, ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಬಾಬಾ ತಿಳಿಸುತ್ತಾರೆ, ಇದು ಪೂರ್ತಿ ಪ್ರಪಂಚ ಬಹಳ ದೊಡ್ಡ ಬೇಹದ್ದಿನ ದ್ವೀಪವಾಗಿದೆ. ಅವೆಲ್ಲ ಚಿಕ್ಕ ಚಿಕ್ಕ ದ್ವೀಪಗಳು. ಈ ಬೇಹದ್ದಿನ ದ್ವೀಪದಲ್ಲಿ ರಾವಣನ ರಾಜ್ಯವಿದೆ. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಅವರಂತೂ ಕೇವಲ ಕಥೆಗಳನ್ನು ಹೇಳುತ್ತಿರುತ್ತಾರೆ. ಕಥೆಗಳಿಗೆ ಜ್ಞಾನ ಎಂದು ಹೇಳುವುದಿಲ್ಲ. ಅದರಿಂದ ಮನುಷ್ಯರಿಗೆ ಸದ್ಗತಿಯೂ ಸಹ ಸಿಗುವುದಿಲ್ಲ. ಜ್ಞಾನದಿಂದ ಸದ್ಗತಿ ಸಿಗುವುದು. ಜ್ಞಾನ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ, ಮತ್ತಾರೂ ಅಲ್ಲ. ಭಕ್ತರ ಭಗವಂತ ಬಂದು ಭಕ್ತರ ರಕ್ಷಣೆ ಮಾಡುತ್ತಾರೆ. ಮನುಷ್ಯರು ಮನುಷ್ಯರ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಶಿವ ತಂದೆ ಎಲ್ಲ ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ. ಬಾಬಾರವರು ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ, ವಕೀಲ ಬ್ಯಾರಿಸ್ಟರೂ ಆಗಿದ್ದಾರೆ. ಯಾಕೆಂದರೆ ಯಮದೂತರ ಶಿಕ್ಷೆಯಿಂದ ಬಿಡಿಸುವವರಾಗಿದ್ದಾರೆ. ಸತ್ಯಯುಗದಲ್ಲಿ ಯಾವುದೇ ಜೈಲಿರೋದಿಲ್ಲ, ಯಾರೂ ಜೈಲಿಗೆ ಹೋಗೋದಿಲ್ಲ. ತಂದೆ ಎಲ್ಲರನ್ನ ಜೈಲಿಂದ ಬಿಡಿಸುತ್ತಾರೆ. ತಾವು ಮಕ್ಕಳು ಸರ್ವಶ್ರೇಷ್ಠ ಮನೋಕಾಮನೆ ಏನಿಟ್ಟುಕೊಂಡಿದ್ದೀರಾ ಅದೆಲ್ಲವೂ ಪೂರ್ಣವಾಗುವುದು. ರಾವಣನ ಮೂಲಕ ಅಶುದ್ಧ ಕಾಮನೆಗಳು ಪೂರ್ಣವಾಗುತ್ತವೆ. ತಂದೆಯ ಮೂಲಕ ಶುದ್ಧ ಕಾಮನೆಗಳು ಪೂರ್ಣವಾಗುತ್ತವೆ. ಶುದ್ಧ ಕಾಮನೆಗಳು ಪೂರ್ಣವಾಗುವುದರಿಂದ ತಾವು ಸದಾ ಸುಖಿಗಳಾಗುತ್ತೀರಾ. ಅಶುದ್ಧ ಕಾಮನೆಯಾಗಿದೆ ಪತಿತ ವಿಕಾರಿ ಆಗುವುದು. ಪಾವನರಾಗಿರುವಂತಹವರಿಗೆ ಬ್ರಹ್ಮಚಾರಿ ಎಂದು ಹೇಳಲಾಗುವುದು. ತಾವಂತೂ ಪವಿತ್ರವಾಗಿರಬೇಕು. ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಬೇಕು. ಪತಿತರಿಂದ ಪಾವನರನ್ನಾಗಿ ಒಬ್ಬ ತಂದೆಯೇ ಮಾಡುತ್ತಾರೆ. ಸಾಧು ಸಂತರು ವಿಕಾರದಿಂದ ಜನ್ಮ ತೆಗೆದುಕೊಳ್ತಾರೆ. ಭಲೆ ಜನ್ಮ ಪಡೆದ ನಂತರ ಅವರು ಸನ್ಯಾಸ ಮಾಡಬಹುದು,
ಆದರೆ ಅವರ ಜನ್ಮ ವಿಕಾರದಿಂದಲೇ ಆಗುವುದು. ದೇವತೆಗಳಿಗೋಸ್ಕರ ಆ ರೀತಿ ಹೇಳುವುದಿಲ್ಲ. ಅಲ್ಲಂತೂ ವಿಕಾರ ಇರುವುದೇ ಇಲ್ಲ. ಅದಾಗಿದೆ ಪಾವನ ಪ್ರಪಂಚ. ಲಕ್ಷ್ಮೀನಾರಾಯಣ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಭಾರತ ಪವಿತ್ರವಾಗಿತ್ತು. ಈಗ ತಾವು ಇದನ್ನು ತಿಳಿದುಕೊಂಡಿದ್ದೀರಾ. ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು ಅಂದಾಗ ಪೀಸ್ ಪ್ರಾಸ್ಪರಿಟಿಯೂ ಇತ್ತು. ಎಲ್ಲರೂ ಸುಖಿಗಳಾಗಿದ್ದರು. ರಾವಣ ರಾಜ್ಯ ಎಂದಿನಿಂದ ಪ್ರಾರಂಭವಾಯಿತು ಅಂದಿನಿಂದ ಬೀಳಲು ಶುರುವಾದರು. ಈಗಂತೂ ಯಾವುದೇ ಕೆಲಸಕ್ಕೆ ಇಲ್ಲ. ಏಕದಂ ಕವಡೆಗಳ ಸಮಾನರಾಗಿದ್ದಾರೆ. ಈಗ ಪುನಃ ವಜ್ರದ ಸಮಾನ ತಂದೆಯ ಮೂಲಕ ಆಗುತ್ತೇವೆ. ಭಾರತ ಯಾವಾಗ ಸತ್ಯಯುಗವಿತ್ತು ಆಗ ವಜ್ರಗಳ ಸಮಾನರಿದ್ದೆವು. ಈಗಂತೂ ಕವಡೆಗಳ ಸಮಾನರೂ ಇಲ್ಲ. ತಮ್ಮ ಧರ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪಾಪಗಳನ್ನು ಮಾಡುತ್ತಾ ಇರುತ್ತಾರೆ. ಅಲ್ಲಂತೂ ಪಾಪದ ಹೆಸರು ಗುರುತು ಇರುವುದಿಲ್ಲ. ತಮ್ಮ ದೇವಿ ದೇವತಾ ಧರ್ಮ ಪ್ರಸಿದ್ಧವಾಗಿದೆ. ದೇವತೆಗಳ ಚಿತ್ರಗಳು ಬಹಳಷ್ಟು ಇವೆ. ಅನ್ಯ ಧರ್ಮಗಳಲ್ಲಿ ನೋಡಿದ್ರೆ ಒಂದು ಚಿತ್ರ ಇರುತ್ತೆ. ಕ್ರಿಶ್ಚಿಯನ್ನರ ಬಳಿ ಒಬ್ಬ ಕ್ರೈಸ್ತನ ಚಿತ್ರ ಇರುತ್ತೆ. ಬೌದ್ಧರ ಬಳಿ ಒಬ್ಬ ಬುದ್ಧನ ಚಿತ್ರ ಇರುತ್ತೆ. ಕ್ರಿಶ್ಚಿಯನ್ನರು ಕ್ರೈಸ್ತನನ್ನು ನೆನಪು ಮಾಡುತ್ತಾರೆ. ಅವರಿಗೆ ನನ್ಸ್ ಎಂದು ಹೇಳಲಾಗುವುದು. ನನ್ಸ್ ಎಂದರೆ ಒಬ್ಬ ಕ್ರೈಸ್ತನ ವಿನಃ ಬೇರೆ ಯಾರನ್ನು ನೆನಪು ಮಾಡುವುದಿಲ್ಲ ಎಂದು. ಆದ್ದರಿಂದ ಹೇಳ್ತಾರೆ ನನ್ ಬಟ್ ಕ್ರೈಸ್ಟ್. ಬ್ರಹ್ಮಚಾರಿಗಳಾಗಿರ್ತಾರೆ. ತಾವು ಸಹ ನನ್ಸ್ ಆಗಿದ್ದೀರಾ. ಒಬ್ಬ ಭಗವಂತನನ್ನು ನೆನಪು ಮಾಡುವಂತಹವರು. ತಾವು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ನನ್ಸ್ ಆಗಿದ್ದೀರಾ. ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ. ನನ್ ಬಟ್ ಒನ್. ಒಬ್ಬ ಶಿವ ತಂದೆಯ ವಿನಃ ಮತ್ತಾರೂ ಇಲ್ಲ. ಅವರ ಬುದ್ಧಿಯಲ್ಲಿ ಮತ್ತೆಯೂ ಸಹ ಇಬ್ಬರು ಬರುತ್ತಾರೆ. ಕ್ರೈಸ್ತನಿಗೋಸ್ಕರ ತಿಳ್ಕೊಳ್ತಾರೆ ಅವರು ಭಗವಂತನ ಮಗು ಎಂದು. ಆದರೆ ಅವರಿಗೆ ಭಗವಂತನ ಜ್ಞಾನ ಇಲ್ಲ. ತಾವು ಮಕ್ಕಳಿಗೆ ಜ್ಞಾನ ಇದೆ. ಪೂರ್ತಿ ಪ್ರಪಂಚದಲ್ಲಿ ಆ ರೀತಿ ಯಾರೂ ಇಲ್ಲ. ಪರಮಾತ್ಮನ ಜ್ಞಾನ ಇರುವಂತಹವರು. ಪರಮಾತ್ಮ ಎಲ್ಲಿರುತ್ತಾರೆ, ಅವರು ಹೇಗೆ ಬರುತ್ತಾರೆ, ಅವರ ಪಾತ್ರವೇನು ನಡೆಯುತ್ತದೆ, ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಭಗವಂತನಿಗೆ ತಿಳಿಸುವವರೆಂದು ಹೇಳಲಾಗುವುದು. ತಿಳಿದುಕೊಳ್ಳುತ್ತಾರೆ. ಅವರು ನಮ್ಮ ಮನಸ್ಸಿನ ಮಾತನ್ನು ತಿಳಿದುಕೊಳ್ಳುತ್ತಾರೆಂದು ಬಾಬಾ ಹೇಳುತ್ತಾರೆ. ನಾನು ತಿಳಿದುಕೊಳ್ಳುವುದಿಲ್ಲ. ನನಗೇನು ಕೆಲಸ ಇದೆ ಪ್ರತಿಯೊಬ್ಬರ ಮನಸ್ಸನ್ನು ಕೂತ್ಕೊಂಡು ರೀಡ್ ಮಾಡಲಿಕ್ಕೆ. ನಾನು ಬಂದಿರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡಲು. ಒಂದು ವೇಳೆ ಯಾರಾದರೂ ಪವಿತ್ರವಾಗಿಲ್ಲ, ಸುಳ್ಳು ಹೇಳುತ್ತಿದ್ದಾರೆ ಎಂದರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ. ಗಾಯನವೂ ಇದೆ. ದೇವತೆಗಳ ಸಭೆಯಲ್ಲಿ ಅಸುರರು ಹೋಗಿ ಕುಳಿತಿದ್ದರು. ಅಲ್ಲಿ ಅಮೃತ ಹಂಚಲಾಗುತ್ತಿತ್ತು. ವಿಕಾರದಲ್ಲಿ ಯಾರು ಹೋಗ್ತಾರೆ ಅವರು ಕದ್ದು ಮುಚ್ಚಿ ಬಂದು ಕುಳಿತುಕೊಂಡ್ರು. ಆಗ ಅದರ ಪ್ರಭಾವ ಇತ್ತು ಅಲ್ವಾ. ಅವರಿಗೆ ಅಸುರರು ಅಂತಲೇ ಹೇಳುತ್ತಾರೆ ಅಲ್ವಾ. ತಮಗೆ ತಾವೇ ಪದವಿ ಭ್ರಷ್ಟ ಮಾಡಿಕೊಳ್ತಾರೆ. ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥ ಮಾಡಬೇಕು. ಇಲ್ಲವೆಂದರೆ ತಮಗೆ ತಾವೇ ಸತ್ಯನಾಶ ಮಾಡಿಕೊಳ್ಳುತ್ತಾರೆ. ಬಹಳಷ್ಟು ಜನ ಆ ರೀತಿ ಇದ್ದಾರೆ. ಕದ್ದು ಮುಚ್ಚಿ ಬಂದು ಕುಳಿತುಕೊಳ್ಳುತ್ತಾರೆ. ಹೇಳುತ್ತಾರೆ ನಾವು ವಿಕಾರದಲ್ಲಿ ಹೋಗುವುದಿಲ್ಲ ಎಂದು. ಆದರೆ ವಿಕಾರದಲ್ಲಿ ಹೋಗುತ್ತಿರುತ್ತಾರೆ. ಅಂದರೆ ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತಾರೆ. ತಮ್ಮನ್ನು ತಾವೇ ಸತ್ಯನಾಶ ಮಾಡಿಕೊಳ್ಳುತ್ತಾರೆ. ಪರಂಪಿತ ಪರಮಾತ್ಮ ಅವರ ರೈಟ್ ಹ್ಯಾಂಡ್ ಧರ್ಮರಾಜ ಇದ್ದಾರೆ. ಅವರ ಮುಂದೆ ಸುಳ್ಳು ಹೇಳುತ್ತಾರೆ ಅಂದಾಗ ಸ್ವಯಂವನ್ನೇ ಶಿಕ್ಷೆಗೆ ಭಾಗಿ ಮಾಡಿಕೊಳ್ಳುತ್ತಾರೆ. ಬಹಳಷ್ಟು ಸೇವಾ ಕೇಂದ್ರಗಳಲ್ಲಿ ಆ ರೀತಿ ಇರ್ತಾರೆ. ಸುಳ್ಳು ಹೇಳ್ತಾರೆ. ವಿಕಾರಿಗಳಿಲ್ಲ ಅಂತ ಹೇಳ್ತಾರೆ. ಬಂದು ಕೂತ್ಕೊಳ್ತಾರೆ. ಆದರೆ ವಿಕಾರಕ್ಕೆ ವಶ ಆಗ್ತಿರ್ತಾರೆ. ಯಾವಾಗ ಬಾಬಾ ಮೊದಲ ಬಾರಿ ದೆಹಲಿಯಲ್ಲಿ ಹೋಗಿದ್ರು ಆಗ ಪ್ರತಿದಿನ ಒಬ್ಬರು ಬರ್ತಾ ಇದ್ರು ಮತ್ತು ವಿಕಾರದಲ್ಲಿ ಹೋಗ್ತಾ ಇದ್ರು. ಕೇಳಲಾಯಿತು ಪವಿತ್ರವಾಗಿಲ್ಲ ಅಂದರೆ ಯಾಕೆ ಬರ್ತೀರಾ ಅಂತ. ಆಗ ಹೇಳಿದ್ರು ಬಂದಿಲ್ಲ ಅಂದರೆ ನಿರ್ವಿಕಾರಿ ಹೇಗಾಗ್ತೀನಿ. ಪವಿತ್ರತೆ ಇಷ್ಟ ಆಗತ್ತೆ ಆದರೆ ಪವಿತ್ರವಾಗಿರಲಿಕ್ಕೆ ಆಗ್ತಿಲ್ಲ. ಕೊನೆಗೆ ಸುಧಾರಣೆ ಮಾಡಿಕೊಳ್ತೀನಿ, ಪರಿವರ್ತನೆ ಮಾಡಿಕೊಳ್ತೀನಿ. ಒಂದು ವೇಳೆ ಇಲ್ಲಿ ಬಂದೇ ಇಲ್ಲ ಅಂದರೆ ನನ್ನ ಜೀವನ ರೂಪಿ ದೋಣಿ ಹೇಗೆ ಪಾರಾಗತ್ತೆ. ಬೇರೆ ಯಾವುದೇ ಮಾರ್ಗ ಇಲ್ಲ. ಆದ್ದರಿಂದ ನಾನು ಇಲ್ಲಿ ಬರ್ತೇನೆ ಎಂದು ಹೇಳಿದರು. ತಂದೆ ತಿಳಿಸುತ್ತಾರೆ, ತಾವು ವಾಯುಮಂಡಲ ಕೆಡಿಸ್ತೀರಾ. ಎಲ್ಲಿವರೆಗೆ ಈ ರೀತಿ ಬರ್ತಿರ್ತೀರಾ. ಯಾರು ಪಾವನರಾಗ್ತಾರೆ
ಅವರು ಪತಿತರ ಜೊತೆ ಹೇಗೆ ತಿರಸ್ಕಾರ ಬರುತ್ತೆ ಅಲ್ವಾ ಪಾವನವಾಗಿರುವಂತಹವರಿಗೆ, ಹೇಳ್ತಾರೆ ಬಾಬಾ ಇವರ ಕೈಯಿಂದ ಊಟ ಮಾಡೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬಾಬಾ ಯುಕ್ತಿ ಹೇಳ್ತಾರೆ. ತಿನ್ನುವ ಕುಡಿಯುವ ತೊಂದರೆ ಆಯಿತು ಅಂದರೆ ಆ ರೀತಿ ಎಲ್ಲ ನೌಕರಿ ಬಿಟ್ಬಿಡ್ತೀರಾ ಅಂತಲ್ಲ, ಯುಕ್ತಿಯಿಂದ ನಡೆಸ್ರಿ, ಯುಕ್ತಿಯಿಂದ ನಡೀರಿ. ಪವಿತ್ರ ಆಹಾರವನ್ನು, ಶುದ್ಧ ಆಹಾರವನ್ನೇ ತಿನ್ನಿ, ಆದರೆ ಯುಕ್ತಿಯಿಂದ ನಡೆಯಿರಿ. ಯಾರಿಗಾದರೂ ತಿಳಿಸ್ಕೊಟ್ಟಿದ್ದೀರಾ ಅಂದರೆ ಕೆಟ್ಟು ಹೋಗ್ಬಿಡ್ತಾರೆ, ಹೇಗೆ ಪವಿತ್ರವಾಗಿರೋದಪ್ಪ ಅಂತ ಹೇಳಿ. ಎತ್ತು ಕಬ್ ಸುನಾನಯ್ಯೇ ಹೇಳ್ತಾರೆ, ಇದನ್ನು ನಾವ್ಯಾವತ್ತೂ ಕೇಳೇ ಇಲ್ಲ ಪವಿತ್ರವಾಗಿರಬೇಕು ಅಂತ ಹೇಳಿಬಿಟ್ಟು. ಸನ್ಯಾಸಿಗಳು ಸಹ ಇರಲಿಕ್ಕಾಗಲ್ಲ ಅಂತ ಹೇಳುತ್ತಾರೆ. ಯಾವಾಗ ಮನೆ ಮಠ ಬಿಟ್ಟು ಹೋಗ್ತಾರೆ ಸನ್ಯಾಸಿಗಳು ಕೂಡ, ಆಗ ಪವಿತ್ರವಾಗಿರ್ತಾರೆ. ಮನೆಯಲ್ಲಿರೋವ್ರಿಗೂ ಅವರು ಪವಿತ್ರವಾಗಿರಲ್ಲ, ಮನೆ ಮಠ ಬಿಟ್ಟು ಹೋದ್ಮೇಲೆ ಪವಿತ್ರವಾಗಿರ್ತಾರಲ್ವ, ನಾವು ಹೇಗಿರೋದು ಅಂತ ಹೇಳ್ತಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಪರಂಪಿತ ಪರಮಾತ್ಮ ಪತಿತ ಪಾವನ ತಂದೆ ಓದಿಸುತ್ತಿದ್ದಾರೆ, ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಶಿವತಂದೆ ಬ್ರಹ್ಮರವರ ತನುವಿನಲ್ಲಿ ಬಂದಿದ್ದಾರೆ, ಇದು ಯಾವುದಾದ್ರೂ ಶಾಸ್ತ್ರದಲ್ಲಿ ತೋರಿಸಿ ಅಂತ ಕೇಳ್ತಾರೆ. ಶಿವಬಾಬಾ ಬ್ರಹ್ಮಬಾಬರವರ ತನುವಿನಲ್ಲಿ ಬಂದಿರುವಂತಹದ್ದನ್ನು ಗೀತೆಯಲ್ಲಿಯೂ ಬರೆಯಲಾಗಿದೆ ಅಲ್ವಾ. ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಬಂದಿದ್ದೇನೆ ಅಥವಾ ಬರ್ತೇನೆ ಎಂದು ತಮ್ಮ ಜನ್ಮಗಳನ್ನು ಆ ಬ್ರಹ್ಮ ಬಾಬರವರು ತಿಳಿದುಕೊಂಡಿರಲಿಲ್ಲ, ಇಲ್ಲಿ ಬರೆಯಲಾಗಿದೆ. ಮತ್ತು ನೀವು ಹೇಗೆ ಹೇಳ್ತೀರಾ ಪರಮಾತ್ಮ ಹೇಗೆ ಮನುಷ್ಯರ ತನುವಿನಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು? ಪತಿತ ತನುವಿನಲ್ಲಿಯೇ ಬಂದು ಮಾರ್ಗ ತೋರಿಸ್ತಾರೆ ಅಲ್ವಾ. ಮೊದಲು ಬಂದಿದ್ರು ಮತ್ತು ಹೇಳಿದ್ರು ನನ್ನನ್ನು ನೆನಪು ಮಾಡಿ ಎಂದು. ಅವರೇ ಪರಮಧಾಮದಲ್ಲಿ ಇರುತ್ತಾರೆ. ಆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು. ಶ್ರೀಕೃಷ್ಣನ ತನುವಂತೂ ಮೂಲವತನದಲ್ಲಿ ಇರುವುದಿಲ್ಲ, ಹೇಳಲಿಕ್ಕೆ ನನ್ನನ್ನು ನೆನಪು ಮಾಡಿ ಎಂದು. ಒಬ್ಬ ಪರಂಪಿತ ಪರಮಾತ್ಮ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿ ತಾವು ಮಕ್ಕಳಿಗೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ಈ ಯೋಗ ಅಗ್ನಿಯಿಂದ ನಿಮ್ಮ ಎಲ್ಲ ಪಾಪ ಭಸ್ಮವಾಗುವುದು. ಆದ್ದರಿಂದಲೇ ನನ್ನನ್ನು ಪತಿತ ಪಾವನ ಎಂದು ಹೇಳುತ್ತೀರಾ. ಅವಶ್ಯವಾಗಿ ಪತಿತ ಪಾವನ ಆತ್ಮರಿಗೆ ಇರ್ತಾರೆ ಅಲ್ವಾ, ಆತ್ಮರನ್ನೇ ಪಾವನ ಮಾಡ್ತಾರೆ ಅಲ್ವಾ. ಪತಿತ ಆತ್ಮನೇ ಆಗತ್ತೆ, ಮತ್ತು ಪಾವನನೂ ಆತ್ಮನನ್ನೇ ಮಾಡಬೇಕಾಗಿದೆ. ಬಾಬಾ ಹೇಳುತ್ತಾರೆ, ನೀವು ಪವಿತ್ರ ಆತ್ಮರು 16 ಕಲಾ ಸಂಪೂರ್ಣರಾಗಿದ್ದೀರಿ. ಈಗಂತೂ ಕಲೆಗಳಿಲ್ಲ, ಬಿಲ್ಕುಲ್ ಪತಿತರಾಗಿದ್ದೀರಾ. ನಾನು ಕಲ್ಪ ಕಲ್ಪವೂ ಬಂದು ನಿಮಗೆ ತಿಳಿಸುತ್ತಿದ್ದೇನೆ. ನೀವೇನು ಕಾಮಚಿತೆಯ ಮೇಲೆ ಕುಳಿತು ಪತಿತರಾಗಿದ್ದೀರಾ, ಜ್ಞಾನ ಚಿತೆಯ ಮೇಲೆ ಕೂರಿಸಿ ನಿಮ್ಮನ್ನು ಪಾವನ ಮಾಡುತ್ತೇನೆ. ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು, ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಿದೆ. ಯಾರಿಗೂ ನೆಮ್ಮದಿ, ಶಾಂತಿ, ಸುಖ ಇಲ್ಲ. ಈಗ ತಂದೆ ಹೇಳುತ್ತಾರೆ, ಇಬ್ಬರು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಿ ಅಣ್ಣಂದಿರು ಅಕ್ಕಂದಿರು. ಪ್ರತಿ ಆತ್ಮ ತಮ್ಮ ತಮ್ಮ ಕರ್ಮಗಳ ಅನುಸಾರವಾಗಿ ಶರೀರ ಪಡೆದುಕೊಳ್ಳುತ್ತೆ. ಆ ರೀತಿ ಎಲ್ಲ ಮುಂದಿನ ಜನ್ಮದಲ್ಲಿ ಅವರೇ ಪತಿ ಪತ್ನಿ ಆಗಿ ಪರಸ್ಪರದಲ್ಲಿ ಬರ್ತಾರೆ ಅಂತ ಇಲ್ಲ. ಅಷ್ಟು ರೇಸ್ ಮಾಡಲಿಕ್ಕಾಗಲ್ಲ. ಇದು ವಿದ್ಯಾಭ್ಯಾಸದ ಮಾತಾಗಿದೆ ಅಲ್ವಾ. ಅಜ್ಞಾನ ಕಾಲದಲ್ಲಿ ಆಗಬಹುದಾ ರೀತಿ ಪರಸ್ಪರದಲ್ಲಿ ಬಹಳ ಪ್ರೇಮ ಇಟ್ಕೊಂಡಿದ್ದಾರೆ ಅಂದರೆ ಅವರ ಮನೋಕಾಮನೆ ಪೂರ್ಣ ಆಗಬಹುದು. ಅದಾಗಿದೆ ಪತಿತ ವಿಕಾರಿ ಮಾರ್ಗ. ಪತಿಯ ಹಿಂದೆ ಪತ್ನಿ ಚಿತೆಯ ಮೇಲೆ ಕೂತ್ಕೊಳ್ತಾ ಇದ್ರು ಮೊದಲೆಲ್ಲ. ನಂತರದ ಜನ್ಮದಲ್ಲಿ ಹೋಗಿ ಒಂದೇ ಕಡೆ ಜನ್ಮ ಪಡ್ಕೊಳ್ತಾ ಇದ್ರು, ಮತ್ತು ಅವರು ಅದೇ ಸಂಬಂಧದಲ್ಲಿ ಬರ್ತಿದ್ರು. ಆದರೆ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ, ಇಂದಿನ ಜನ್ಮದಲ್ಲಿ ಈ ರೀತಿ ಇದ್ವಿ ಅಂತ ಹೇಳಿ ಗೊತ್ತಾಗ್ತಿರಲಿಲ್ಲ. ತಾವು ಸಹ ಬಾಬಾರವರ ಜೊತೆಯಲ್ಲಿ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುತ್ತೀರಾ. ಈ ಚೀಚಿ ಶರೀರವನ್ನು ಬಿಟ್ಟು ಬಿಡುತ್ತೀರಾ. ಈಗ ಇದು ನಿಮಗೆ ಗೊತ್ತಾಗಿದೆ. ಅವ್ರಿಗಂತೂ ಇದು ಗೊತ್ತೇ ಇರೋದಿಲ್ಲ. ನಂತರದ ಜನ್ಮದಲ್ಲಿ ನಾವೇನಾಗ್ತೀವಿ ಅಥವಾ ಇಂದಿನ ಜನ್ಮದಲ್ಲಿ ನಾವು ಸಾತಿಯರಾಗಿದ್ದೇವೆಂದು. ನಿಮಗೂ ಸಹ ನಂತರ ಸತ್ಯಯುಗದಲ್ಲಿ ಈ ಮಾತುಗಳೇನು ನೆನಪಿರುವುದಿಲ್ಲ. ಈಗ ತಮ್ಮ ಬುದ್ಧಿಯಲ್ಲಿ ಮುಖ್ಯ ಗುರಿ ಉದ್ದೇಶವಿದೆ. ಮಮ್ಮ ಬಾಬಾ ಲಕ್ಷ್ಮೀನಾರಾಯಣ ಆಗುತ್ತಾರೆ, ವಿಷ್ಣು ದೇವತೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮರವರಿಗೆ ದೇವತೆ ಎಂದು ಹೇಳಲಾಗುವುದಿಲ್ಲ. ಬ್ರಹ್ಮರವರೇ ದೇವತೆ ಆಗುತ್ತಾರೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಹೇಗಾಗುತ್ತಾರೆ? ಇದನ್ನು ಈಗ ತಾವು ತಿಳಿದುಕೊಂಡಿದ್ದೀರಾ.
ಈಗ ತಮಗೆ ಗೊತ್ತು ಸ್ವರ್ಗದಲ್ಲಿ ಶಾಂತಿ ಸುಖ ಇರುವುದು. ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರೆಂದು, ಅಂದರೆ ಸುಖದ ಪ್ರಪಂಚದಲ್ಲಿ ಹೋದರೆಂದು. ಈ ಪ್ರಪಂಚದಲ್ಲಿ, ಅಶಾಂತಿಯ ಪ್ರಪಂಚದಲ್ಲಿ, ದುಃಖದ ಪ್ರಪಂಚದಲ್ಲಿ ಪತಿತರಾಗಿದ್ದರು. ಬಾಬಾ ಪುನಃ ಹೇಳುತ್ತಾರೆ, ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ಬಾಕಿ ಡೀಟೈಲ್ ಆಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ಜ್ಞಾನಪೂರ್ಣ ಆಗಿದ್ದಾರೆ ಅಂದಾಗ ತಮ್ಮನ್ನು ಸಹ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ. ತಂದೆಯ ನೆನಪಿನಿಂದ ತಾವು ಸತೋ ಪ್ರಧಾನರಾಗುತ್ತೀರಾ. ಇದು ಆತ್ಮರ ರೇಸ್ ಆಗಿದೆ. ಯಾರು ಜಾಸ್ತಿ ನೆನಪು ಮಾಡುತ್ತಾರೆ ಅವರು ಬೇಗ ತಯಾರಾಗುತ್ತಾರೆ. ಇದಾಗಿದೆ ಯೋಗ ಮತ್ತು ವಿದ್ಯಾಭ್ಯಾಸದ ರೇಸ್. ಶಾಲೆಯಲ್ಲಿಯೂ ಸಹ ರೇಸ್ ಇರುತ್ತೆ ಅಲ್ವಾ. ಬಹಳಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ. ಅವರಲ್ಲಿ ಯಾರು ನಂಬರ್ 1 ಬರ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಸಿಗತ್ತೆ. ಒಂದೇ ವಿದ್ಯಾಭ್ಯಾಸ ಲಕ್ಷಾಂತರ ಕೋಟ್ಯಾಂತರ ಆತ್ಮರಿಗೋಸ್ಕರ ಇರುತ್ತದೆ ಅಂದಾಗ ಅಷ್ಟು ಸ್ಕೂಲ್ಸ್ ಇರುತ್ತೆ ಅಲ್ವಾ. ಈಗ ತಾವು ಈ ವಿದ್ಯೆಯನ್ನು ಓದಬೇಕು. ಎಲ್ಲರಿಗೂ ಮಾರ್ಗ ತೋರಿಸಿರಿ. ಕುರುಡರಿಗೆ ಊರುಗೋಲಾಗಿರಿ. ಮನೆ ಮನೆಯಲ್ಲೂ ಸಂದೇಶವನ್ನು ತಲುಪಿಸಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಈಗ ಅಶುದ್ಧ ಕಾಮನೆಗಳನ್ನು ತ್ಯಾಗ ಮಾಡಿ ಶುದ್ಧ ಕಾಮನೆಗಳನ್ನು ಇಟ್ಟುಕೊಳ್ಳಬೇಕು. ಎಲ್ಲದಕ್ಕಿಂತ ಶುದ್ಧ ಕಾಮನೆಯಾಗಿದೆ ಪವಿತ್ರವಾಗಿದ್ದು ಪವಿತ್ರ ಪ್ರಪಂಚಕ್ಕೆ ಮಾಲೀಕ ಆಗಬೇಕು. ಯಾವುದೇ ತಪ್ಪನ್ನು ಮುಚ್ಚಿಟ್ಟುಕೊಂಡು ತಮಗೆ ತಾವೇ ಮೋಸ ಮಾಡಿಕೊಳ್ಳಬಾರದು. ಧರ್ಮರಾಜ ತಂದೆಯ ಜೊತೆ ಸದಾ ಸತ್ಯವಾಗಿ ಇರಬೇಕು. 2ನೇ ಪಾಯಿಂಟು, ಜ್ಞಾನ ಚಿತೆಯ ಮೇಲೆ ಕುಳಿತು ಈ ವಿದ್ಯಾಭ್ಯಾಸದಲ್ಲಿ ರೇಸ್ ಮಾಡಿ ಭವಿಷ್ಯದ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಯೋಗ ಅಗ್ನಿಯಿಂದ ವಿಕರ್ಮಗಳ ಖಾತೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ವರದಾನ, ಬುದ್ಧಿಯ ಪ್ರೀತಿ ಒಬ್ಬ ಪ್ರಿಯತಮನ ಜೊತೆ ಜೋಡಿಸಿ ಸದಾ ಸಮ್ಮುಖದ ಅನುಭೂತಿ ಮಾಡುವಂತಹ ವಿಜಯೀ ರತ್ನ ಆಗಿರಿ. ಬುದ್ಧಿಯ ಪ್ರೀತಿಯನ್ನು ಒಬ್ಬ ಪ್ರಿಯತಮ ಶಿವ ತಂದೆಯ ಜೊತೆಗೆ ಜೋಡಿಸಿ ಸದಾ ಸನ್ಮುಖದ ಅನುಭವ ಮಾಡುವಂತಹ ವಿಜಯೀ ರತ್ನ ಆಗಿರಿ. ವರದಾನದ ವಿಶ್ಲೇಷಣೆ. ಪ್ರೀತಿ ಬುದ್ಧಿ ಅಂದರೆ ಅರ್ಥ ಬುದ್ಧಿಯ ಲಗನ್ನು ಒಬ್ಬ ಪ್ರಿಯತಮ ಶಿವ ತಂದೆಯ ಜೊತೆಗಿರಬೇಕು. ಒಬ್ಬ ತಂದೆಯ ಜೊತೆ ಪ್ರೀತಿ ಇದ್ದಾಗ ಅನ್ಯ ಯಾವುದೇ ವ್ಯಕ್ತಿ ವೈಭವದ ಜೊತೆ ಪ್ರೀತಿ ಜೋಡಣೆಯಾಗಲು ಸಾಧ್ಯವಿಲ್ಲ. ಅವರು ಸದಾ ಬಾಪ್ದಾದರವರನ್ನು ತಮ್ಮ ಸನ್ಮುಖದಲ್ಲಿ ಅನುಭವ ಮಾಡುತ್ತಾರೆ. ಅವರಿಗೆ ಮನಸ್ಸಿನಲ್ಲಿಯೂ ಸಹ ಶ್ರೀಮತದ ವಿಪರೀತವಾಗಿ ವ್ಯರ್ಥ ಸಂಕಲ್ಪಗಳು, ವಿಕಲ್ಪಗಳು ಬರಲು ಸಾಧ್ಯವಿಲ್ಲ. ಅವರ ಬಾಯಿಂದ ಮತ್ತು ಹೃದಯದಿಂದ ಇದೇ ಮಾತು ಬರುತ್ತೆ, ನಿಮ್ಮ ಜೊತೆನೇ ತಿಂತೀವಿ, ನಿಮ್ಮ ಜೊತೆಯಲ್ಲೇ ಕುಳಿತುಕೊಳ್ತೀವಿ, ನಿಮ್ಮ ಜೊತೆಯಲ್ಲೇ ವ್ಯವಹಾರ ಮಾಡ್ತೀವಿ, ನಿಮ್ಮ ಜೊತೆಯಲ್ಲಿಯೇ ಸರ್ವ ಸಂಬಂಧಗಳನ್ನು ನಿಭಾಯಿಸುತ್ತೇವೆ ಬಾಬಾ. ಈ ರೀತಿ ಸದಾ ಪ್ರೀತಿ ಬುದ್ಧಿ ಉಳ್ಳವಂತಹವರೇ ವಿಜಯೀ ರತ್ನಗಳಾಗುತ್ತಾರೆ. ಸ್ಲೋಗನ್, ಬೇಕು ಬೇಕು ಎಂಬ ಸಂಕಲ್ಪ ಬರುವುದು ಸಹ ರಾಯಲ್ ರೂಪದ ಬೇಡುವುದಾಗಿದೆ. ಬೇಕು ಬೇಕು ಎಂಬ ಸಂಕಲ್ಪ ಬರುವುದು ಸಹ ರಾಯಲ್ ರೂಪದ ಬೇಡಿಕೆಯಾಗಿದೆ, ಬೇಡುವುದಾಗಿದೆ. ಅವ್ಯಕ್ತ ಇಷಾರೆ. ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರು, ಶುದ್ಧರಾಗಿರಿ. ಸಂಗಮ ಯುಗದಲ್ಲಿ ಬಾಪ್ದಾದ ಎಲ್ಲ ಮಕ್ಕಳಿಗೆ ಮೊದಲು ವ್ರತ ಕೊಟ್ಟಿದ್ದಾರೆ, ಸಂಪೂರ್ಣ ಪವಿತ್ರರಾಗಿರಿ. ಈ ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚರ್ಯದ ವ್ರತವಷ್ಟೇ ಅಲ್ಲ, ಆದರೆ ಬ್ರಹ್ಮ ಬಾಬಾ ಸಮಾನ ಪ್ರತಿ ಮಾತಿನಲ್ಲಿ ಪವಿತ್ರತೆಯ ವೈಬ್ರೇಷನ್ಸ್ ಸಮಾವೇಶವಾಗಿರಬೇಕು. ಪ್ರತಿ ಸಂಕಲ್ಪದಲ್ಲಿ ಪವಿತ್ರತೆಗೆ ಮಹತ್ವವಿದೆ. ಪ್ರತಿ ಕರ್ಮದಲ್ಲಿ ಕರ್ಮಯೋಗಿ ಜೀವನದ ಅನುಭವವಾಗಬೇಕು. ಇದಕ್ಕೆ ಹೇಳಲಾಗುವುದು ಬ್ರಹ್ಮಚಾರಿ ಸೋ ಬ್ರಹ್ಮಚಾರಿ. ಓಂ ಶಾಂತಿ.